सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ಆಗಸ್ಟ್ ತಿಂಗಳು ದುಡ್ಡು ಬರೋದಕ್ಕಿಂತ ಆ ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಮುಖ್ಯವಾಗುತ್ತದೆ. ಅನಗತ್ಯ ಖರ್ಚಿಗೆ ನೀವು ಬ್ರೇಕ್ ಹಾಕ್ತೀರಾ? ಮನೆ ಅಥವಾ ಚಿನ್ನದ ವಿಚಾರ ಇದ್ದರೆ ಮನೆಯಲ್ಲಿ ಬೆಳವಣಿಗೆ ಅನ್ನೋದು ಕಾಣುತ್ತದೆ. ಆದರೆ ಯಾರ ಮಾತನ್ನು ಕೇಳಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಉದ್ಯೋಗದ ವಿಚಾರದಲ್ಲಾಗ್ಲಿ ಅಥವಾ ಕೆಲಸದ ವಿಚಾರದಲ್ಲೇ ಆಗ್ಲಿ ನೀವು ಯಾರನ್ನು ಕೂಡ ಮೆಚ್ಚಿಸೋದಕ್ಕೆ ಓಡಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸವೇ ನಿಮಗೆ ಪರಿಚಯ ಆಗುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿ ಆಗ್ಲಿ ಅಥವಾ ಕೆಲವರಿಗೆ ಹೊಸ ಅವಕಾಶಗಳಾಗ್ಲಿ ಸಿಗುವಂತ ಸಾಧ್ಯತೆ ಇದೆ. ಬೇರೆ ಊರಿನ ಒಂದು ಉದ್ಯೋಗದ ಬಗ್ಗೆ ಮಾತುಕತೆ ಅನ್ನೋದು ಆಗುತ್ತದೆ. ನಿಮ್ಮ ಸಹನೆ ನಿಮ್ಮ ದೊಡ್ಡ ಬಲ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ವಿಶ್ವಾಸ ಅನ್ನೋದು ಹೆಚ್ಚಳವಾಗುತ್ತದೆ. ಇದುವರೆಗೆ ನಿಧಾನ ಸಾಗುವಂತಹ ಕೆಲಸಗಳು ಇವಾಗ ವೇಗ ಪಡೆಯುತ್ತದೆ. ಹಳೆಯ ಗ್ರಾಹಕರೇ ಹೊಸ ಒಂದು ಉದ್ಯೋಗವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತದೆ. ಗುಣಮಟ್ಟ ಕಾಪಾಡಿಕೊಂಡ್ರೆ ಲಾಭ ತಾನಾಗೇ ಬರುತ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಮನೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯಿಂದಾಗಿ ಸಂತಸದ ವಾತಾವರಣ ಕಾಣುತ್ತದೆ. ಕುಟುಂಬದೊಂದೇ ಇದ್ದಂತಹ ಒಂದು ಕ್ಷಣಗಳು ಹೊಸ ಒಂದು ವಿಚಾರಕ್ಕೆ ಮಾರ್ಗದರ್ಶನ ಆಗುತ್ತದೆ. ಬಹಳ ದಿನಗಳಿಂದ ಭೇಟಿ ಆಗದಂತಹ ಸಂಬಂಧಿಕರನ್ನ ಈ ಸಮಯದಲ್ಲಿ ನೀವು ಭೇಟಿ ಆಗ್ತೀರಿ. ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆಗಳು ಕೂಡ ನಡೆಯಬಹುದು. ಇನ್ನು ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಪ್ರೀತಿಗಿಂತ ನಿಮ್ಮ ಮಾತಿಗೆ ಹೆಚ್ಚು ವಿಶ್ವಾಸ ಅನ್ನೋದು ಸಿಗುತ್ತದೆ. ನಿಮ್ಮ ಮನಸ್ಸಿನ ಮಾತುಗಳನ್ನ ಮುಚ್ಚಿಡದೆ ಹೇಳಿಕೊಂಡರೆ ನಿಮ್ಮ ಮನಸ್ಸಿನ ಒಂದು ಪರಿಸ್ಥಿತಿ ದೂರವಾಗುತ್ತದೆ. ವಿವಾಹಿತರಿಂದ ಸಂಗಾತಿಯಿಂದ ಬೆಂಬಲ ಅನ್ನೋದು ಸಿಗುತ್ತದೆ. ಸಣ್ಣ ಸಣ್ಣ ಕ್ಷಣಗಳು ನಿಮ್ಮ ಒಂದು ಸಂಬಂಧವನ್ನು ಸುಂದರವಾಗಿಸುತ್ತದೆ. ಆರೋಗ್ಯದ ವಿಚಾರದಲ್ಲಿ ಕೆಲಸದಲ್ಲಿ ಮುಳುಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದನ್ನ ಮರಿಬೇಡಿ. ಪ್ರತಿದಿನ ನೀವು ಸ್ವಲ್ಪ ಪ್ರಕೃತಿಯ ಜೊತೆ ಓಡಾಡಿ. ನೀವು ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಅನ್ನೋದು ಮಾಡಿ. ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿ ಶಿವನ ನಾಮಸ್ಮರಣೆ ಅನ್ನೋದು ಮಾಡಿ. ಓಂ ನಮೋ ಸೋಮಾಯ ನಮಃ ಅಂತ ಹೇಳಿ 108 ಬಾರಿ ಜಪವನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.